ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನೀವು ನೋಡುವ ಸ್ಥಳ ಬಹಳ ಆಶೀರ್ವಾದವಾಗಿ ಪ್ಲೆಸೆಂಟ್ ಆಗಿದೆಯಾ? ತುಂಬಾ ಸುಂದರವಾದ ಒಂದು ಸ್ಥಳವಿದು, ಬಹಳ ಬ್ಯೂಟಿಫುಲ್ ಆಗಿದೆ. ಮಣಪಾಡು ಎಂಬಂತ ಸ್ಥಳ ತೂತುಕುಡಿ ಜಿಲ್ಲೆಯಲ್ಲಿ. ಈ ಸಮುದ್ರ ತೀರದ ಗ್ರಾಮಕ್ಕೆ ಬಂದರೆ ಒಳ್ಳೆ ಒಂದು ದೇವರ ಪ್ರಸನ್ನತೆಯನ್ನು ಕೂಡ ಅನುಭವಿಸಲು ಸಾಧ್ಯವಾಗುತ್ತದೆ. ಯಾಕೆ ಗೊತ್ತಾ? ಈ ಗ್ರಾಮದಲ್ಲಿ ಅನೇಕ ಪ್ರಾರ್ಥಿಸುವ ಜನರು ಇದ್ದಾರೆ. ದೇವರನ್ನು ಪ್ರೀತಿಸಿ ಯೇಸುವನ್ನು ಹಿಂಬಾಲಿಸುವ ಜನರು ಇದ್ದಾರೆ. ಆದ್ದರಿಂದ ಒಂದು ದೇವರ ಪ್ರಸನ್ನತೆಯನ್ನು ತಿಳಿಯಬಹುದಾಗಿದೆ. ಇಂದು ಕೂಡ ದೇವರು ನಿಮ್ಮನ್ನು ನೋಡಿ ಹೇಳುವಂತ ಒಂದು ಅದ್ಭುತವಾದ ಮಾತು ಅಂದರೆ, ನಿಮ್ಮನ್ನು ನೋಡಿ ನಿಮ್ಮ ಸುತ್ತಲೂ ಇರುವಂತ ಜನರು ಹೇಳುವ ಮಾತು ಹೇಗಿರಬೇಕು ಗೊತ್ತಾ? ಆದಿಕಾಂಡ 21ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಮಾಡುವ ಎಲ್ಲ ಕಾರ್ಯಗಳಲ್ಲೂ ದೇವರು ನಿನ್ನ ಸಂಗಡ ಇದ್ದಾನೆ. ಅಬ್ರಹಾಮ ಎಂಬ ಒಬ್ಬ ದೇವ ಮನುಷ್ಯ ದೇವರಿಗೆ ವಿಧೇಯನಾಗಿ ನಂಬಿಕೆಯನ್ನು ಕಾದುಕೊಂಡನು. ದೇವರು ಹೇಳಿದ್ದನ್ನೆಲ್ಲ ಮಾಡಿದನು. ದೇವರು ತನ್ನ ಸಂಗಡ ಇದ್ದಾನೆ ಎಂಬ ಅನುಭವದೊಟ್ಟಿಗೆ ಬಾಳಿದನು. ದೇವರು ಇಳಿದು ಬಂದು ಅಬ್ರಹಾಮನೊಟ್ಟಿಗೆ ಮಾತನಾಡುವರಂತೆ. ಹಾಗಾದ್ರೆ ದೇವರೊಟ್ಟಿಗೆ ನಡೆಯುವ ಒಂದು ಜೀವಿತ ಜೀವಿಸಿದನು. ಅವನು ಮಾಡುವುದೆಲ್ಲ ಆಶೀರ್ವಾದ. ಅವನು ಏನು ಮಾಡಿದರೂ ಅದರಲ್ಲಿ ಆಶೀರ್ವಾದ. ಆ ದೇಶದಲ್ಲಿರುವ ರಾಜ ಅದನ್ನು ನೋಡುತ್ತಾನೆ. ಯಾರೋ ಈ ವ್ಯಕ್ತಿ, ಇವನು ಮಾಡುವುದೆಲ್ಲ ಆಶೀರ್ವಾದವಾಗಿದೆ ಅಲ್ಲ, ಹಾಗಾದ್ರೆ ಇವನು ಸಾಧಾರಣವಾದ ವ್ಯಕ್ತಿ ಅಲ್ಲ ಎಂದು ದೇಶದ ರಾಜನೇ ಹೇಳುತ್ತಾನೆ. ನೀನು ಮಾಡುವುದನ್ನೆಲ್ಲ ದೇವರು ಆಶೀರ್ವದಿಸುತ್ತಾರೆ, ಹಾಗಾದ್ರೆ ಅವರು ನಿನ್ನ ಸಂಗಡ ಇದ್ದಾರೆ ಎಂಬುದಾಗಿ. ಅದೇ ರೀತಿಯಾಗಿಯೇ ನಿಮ್ಮ ಸುತ್ತಲೂ ಇರುವವರು, ಜೊತೆಗೆ ಕೆಲಸ ಮಾಡುವವರು, ಸುತ್ತಲೂ ವ್ಯಾಪಾರ ಮಾಡುವವರು, ನೀವಿರುವ ಸ್ಥಳದಲ್ಲಿ ಇತರರು ನಿಮ್ಮನ್ನು ನೋಡುವಾಗ ನಿಮ್ಮೊಳಗೆ ಒಂದು ವಿಶೇಷವಾದ ಕಾರ್ಯ ಇದೆ. ನೀವು ದೇವರಿಂದ ಆಶೀರ್ವದಿಸಲ್ಪಟ್ಟವರು, ನೀವು ಮಾಡುವುದನ್ನೆಲ್ಲ ಆತನು ಆಶೀರ್ವದಿಸುತ್ತಾನೆ ಎಂದು ಹೇಳುವಂತ ಒಂದು ಜೀವಿತ, ಒಂದು ಆಶೀರ್ವಾದವಾದ ಜೀವಿತವನ್ನು ಕರ್ತನು ನಿಮಗೆ ಕೊಡುವನು. ಅದೇ ರೀತಿಯಾಗಿ ಇತರರು ನಿಮ್ಮನ್ನು ಕೂಡ ಹೇಳುವಂತೆ ಕರ್ತನು ಆಶೀರ್ವದಿಸುವನು. ನೀವು ನಂಬುತ್ತೀರಾ? ಅಬ್ರಹಾಮನನ್ನು ಆಶೀರ್ವದಿಸಿದ ಹಾಗೆ ನನ್ನನ್ನು ಆಶೀರ್ವದಿಸಿ, ನನ್ನ ಸುತ್ತಲೂ ಇರುವ ಜನರು ಇವರ ದೇವರು ಯೇಸು ಇವರನ್ನು ಆಶೀರ್ವದಿಸುತ್ತಾನೆ ಎಂದು ಹೇಳಬೇಕು. ದೇವರೇ, ಅಂತಹ ಒಂದು ಅನುಭವವನ್ನು ಕೊಡಿರಿ ಎಂದು ಕೇಳಿರಿ, ಹಾಗೆ ದೇವರು ಆಶೀರ್ವದಿಸುವರು. ಹೇಳುವಿರಾ, ದೇವರೇ, ನೀವು ನನ್ನನ್ನು ಆಶೀರ್ವದಿಸುವ ದೇವರು, ಅಬ್ರಹಾಮನಂತೆ ಆಶೀರ್ವದಿಸಿ, ನೀವೇ ನನ್ನನ್ನು ಆಶೀರ್ವದಿಸಿ ಘನಪಡಿಸಿದಿರಿ ಎಂದು ನನ್ನ ಸುತ್ತಲೂ ಇರುವ ಎಲ್ಲಾ ಜನರು ಅರಿತುಕೊಳ್ಳುವಂತೆ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್.